ಹರೇ ಶ್ರೀನಿವಾಸತ್ತೆ. ಹರೇ ಶ್ರೀನಿವಾಸಮ್ಮ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಕೊಬ್ಬರಿ ಬರ್ಫಿ ಮಾಡಿ ತೋರಿಸೋಣ ಅಂತ. ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಅಂತಾರೆ, ಕೊಬ್ಬರಿ ಸೀರಣಿಗೆ ಅಂತಾರೆ. ಇದನ್ನು ದಾನ ಕೊಡ್ಲಿಕ್ಕೆ ಬರ್ತದೆ. 33 ಇನ್ನೇನು ಅಧಿಕ ಮಾಸ ಮುಗಿತಾ ಬಂತು. ಇದೇ ಲಾಸ್ಟ್ ರೆಸಿಪಿ ಅಲ್ವಾ ನಮ್ದು ಅಧಿಕ ಮಾಸ ಸೀರೀಸ್. ಮತ್ತೆ ಬರೋ ಅಧಿಕ ಮಾಸಕ್ಕೆ ಇನ್ನಷ್ಟು ರೆಸಿಪಿಗಳು ಕಲೆಕ್ಟ್ ಮಾಡಿ ಮತ್ತೆ ತೋರಿಸ್ತೀವಿ ಎಲ್ಲ. ಓಕೆ. ಕೊಬ್ಬರಿ ಇದ್ರದ್ದು ಅಳತೆ ತಗೊಳ್ಳೋದು. ಹಸಿ ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು. ಓಕೆ. ಅದು ಬಿಡಿದು ಮಾತ್ರ ತಗೋಬೇಕು, ಅದ್ರ ಹಿಂದಿಂದ ಭಾಗ ತಗೋಬಾರ್ದು ಕೊಬ್ಬರಿಗೆ. ಇದು ಒಂದು ಬಟ್ಲಾಗಿದೆ ಇದು ಕೊಬ್ಬರಿ. ತೆಂಗಿನಕಾಯಿ ತುರಿ ಒಂದು ಬಟ್ಲು. ಅದು ತುಂಬಾ ತಗೊಂಡಿದ್ವಲ್ಲ ಗೋಪುರದ ಥರ. ಇದು ತುಂಬಾ ಏನು ಬೇಕಾಗಿಲ್ಲ, ಇಷ್ಟು ಕಡಿಮೆ ತಗೊಳ್ಳೋದು. ಸಕ್ಕರೆ ಹಾಕಿ 1 ತಾಸು ನೆನೆ ಇಟ್ಬಿಡೋಕೆ. ಸಕ್ಕರೆ ಕೊಬ್ಬರಿ ತೆಂಗಿನಕಾಯಿ ಎಲ್ಲ ನೆನಿಬೇಕದು ಚೆನ್ನಾಗಿ. ನೆನ್ಕೊಂಡು ಪಾಕದ ಥರ ಬಿಟ್ಕೊಳುತ್ತೆ ಇದು. ಆವಾಗ ಮಾಡ್ಬೇಕು ನೀವು, ಚೆನ್ನಾಗಿ ಬರುತ್ತೆ. ಓ, ಅದು ಟಿಪ್ಸಾ? ಹೌದು. ಇಲ್ಲ ಅಂದ್ರೆ ಕಲ್ಲಾಗ್ತದ. ಇದಾಗಿ ಸಾಫ್ಟಾಗಿ ಬರಲ್ಲ. ಪಾಕ ಬಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕಲಸಿಟ್ಬಿಡೋದು ಇದು. ಇದೇನತ್ತೆ? ಇದು ಮಿಲ್ಕ್ ಪೌಡ್ರು, ಕೋಕೋನಟ್ ಮಿಲ್ಕ್ ಬರ್ಫಿ. ಅದಕ್ಕೆ ತೋರಿಸ್ತಾ ಇರೋದು ಇವಾಗ. ಇದು ಸಕ್ಕರೆ ಹಾಕಿಟ್ಟಿದ್ವಲ್ಲ, ಇದು ಈ ಥರ ಆಗಿದೆ ಸಕ್ಕರೆ ಕರಗಿ. ಇವಾಗ ಇದನ್ನ ಹಾಕ್ಕೊಂಬಿಡೋಣ, ಮಿಲ್ಕ್ ಪೌಡ್ರ್. ಕೋಕೋನಟ್ ಮಿಲ್ಕ್ ಬರ್ಫಿ. ಇವಾಗ ಇದ್ರ ತುಂಬ ತೊಗೊಂಡಿದ್ದೀನಿ. ಎಲ್ಲದೂ ಒಂದು ಅಳತೆ ತೊಗೊಂಡ್ವಲ್ಲ. ಸಕ್ಕರೆ, ಕೊಬ್ಬರಿ, ಅದೇ ತುರಿದಿರೋದು ತೆಂಗಿನಕಾಯಿ, ಇದು ಮಿಲ್ಕ್ ಪೌಡ್ರು. ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ನಮ್ಮ ಮಿಲ್ಕ್ ಪೌಡ್ರ್ ಹಾಕಿದಷ್ಟು ಟೇಸ್ಟು, ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಇಲ್ಲ ಸ್ವಲ್ಪ ಹಾಕಿ ಮಾಡ್ಕೊತೀವಿ ಅಂದ್ರೆ ಅದು ಅವ್ರ ಇಷ್ಟ. ಯಾಕಂದರೆ ಒಬ್ರೊಬ್ರಿಗೆ ಸಕ್ಕರೆ ತುಂಬ ಆಗಲ್ಲ. ಇದು ಇದಕ್ಕೆ ಸರಿ ಹೋಗುತ್ತೆ, ಸ್ವೀಟ್ ಏನಾಗಲ್ಲ. ಅದು ಆಗಬೇಕಲ್ಲ, ಅವಾಗ ಸರಿ ಹೋಗುತ್ತೆ ಎಲ್ಲ. ತುಪ್ಪ ಗಿಪ್ಪ ಏನೂ ಬೇಕಾಗಿಲ್ಲ ಇದಕ್ಕೆ, ಅದಷ್ಟು ಅದೇ ಸರಿ ಹೋಗುತ್ತೆ. ಇನ್ನೂ ಆಗಬೇಕು. ಇದು ಏಲಕ್ಕಿ, 4 ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಇಲ್ಲ ಮನೇಲಿ, ಆಪ್ಷನಲ್. ಬೇಕಿದ್ರೆ ಹಾಕ್ಬೋದು, ಬೇಡ ಆದರೆ ಬಿಡ್ಬೋದು ಅಷ್ಟೇ. ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಬಾರ್ದು ಇದಕ್ಕೆ. ಮತ್ತು ತುಪ್ಪನೂ ಬೇಕಾಗಿಲ್ಲ ಇದಕ್ಕೆ. ಏನಕ್ಕಂದರೆ ಕೊಬ್ಬರಿ ತೆಂಗಿನಕಾಯಿ ಅದರಲ್ಲೇ ಎಣ್ಣೆ ಇರುತ್ತೆ, ಮತ್ತು ಮಿಲ್ಕ್ ಪೌಡ್ರು ಅದು ಇದ್ದೇ ಇರುತ್ತಲ್ಲ ಅದರ ಅಂಶ. ಇದು ಆಗಬೇಕು ಇನ್ನೊಂದು ಸ್ವಲ್ಪ ಆದಮೇಲೆ. ಸೊ ಸಿಮ್ಮಲ್ಲೇ ವ್ಯವಹಾರ ಮಾಡಬೇಕು. ಜೋರು ಇಟ್ಕೊಂಡ್ರೆ ಹೊತ್ಕೊಂಡು ಹೋಗುತ್ತೆ, ಕಲರೇ ಚೇಂಜ್ ಆಗ್ಬಿಡುತ್ತೆ. ಎಲ್ಲ ಹಾಕಿದರೆ ಈ ಥರ ಬರಬೇಕು. ಇನ್ನೊಂದು ಸ್ವಲ್ಪ ಆಗಬೇಕಿದು. ಆಗಿಲ್ಲ, ಇನ್ನೊಂದು ಸ್ವಲ್ಪ ಆಗಬೇಕು. ಬಾಣಲೆಗೆ ಅಂಟ್ಕೊಂಡೇ ಇಲ್ಲ, ಸ್ವಲ್ಪ ಕೂಡ ಇಲ್ಲ, ಬಿಟ್ಕೊಂಬಂದಿದೆ ಎಲ್ಲ. ಈ ಥರ ಆಗಬೇಕು. ಸೂಪರಾಗಿ ಬಂತಲ್ಲ? ಬಂತು. ಇದು ಆರಬೇಕು. ಇದು 1 ಅವರ್ ಅಂತೂ ಬೇಕಿದಕ್ಕೆ ಆರೋಕ್ಕೆ. ಓ ಹೌದಾ? ಫ್ಯಾನ್ ಕೆಳಗಿಟ್ಟು 1 ಅವರ್ ಬಿಡಬೇಕಿದು, ಆರ್ಕೋಬೇಕು. ಆಮೇಲೆ ಕಟ್ ಮಾಡ್ಬೇಕು. ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಆರಿದೆಯಾ? ಆರಿದೆ. ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ ಆರಬೇಕಂದ್ರೆ. ಮತ್ತು ಇನ್ನೊಂದು ಏನಂದರೆ ಇದು ಗಟ್ಟಿ ಬರಲ್ಲ, ಇದು ಇಷ್ಟೇ ಸಾಫ್ಟ್ ಇರ್ತದೆ. ಇದು ಮಿಲ್ಕ್ ಹಾಕಿರೋದ್ರಿಂದ, ಮಿಲ್ಕ್ ಪೌಡರ್ ಸಾಫ್ಟಾಗಿ ಬರುತ್ತಾ? ಹೌದು, ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ. ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಬೋದು, ಅವ್ರವ್ರ ಇಷ್ಟದ ಹೆಂಗೆ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಸೊ ಕೋಕೋನಟ್ ಮಿಲ್ಕ್ ಬರ್ಫಿ ರೆಡಿ ಇದೆ. ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಸಕ್ಕರೆನ. ಇಲ್ಲ ನಮ್ಗೆ ಸಕ್ಕರೆ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ತಿಂತೀವಿ ಅಂದರೆ ನಾನು ತೋರಿಸಿದ ಅಳತೆನೇ ಮಾಡ್ಕೋಬೋದು. ಇದು ತುಂಬ ಮೆತ್ತಗೆ ಇರುತ್ತೆ. ಇದು ಗಟ್ಟಿ ಬರಲ್ಲ ಇದು. ನೋಡಿ ಈ ಥರ ಹಿಂಗಂದ್ರೆ ಬಾಯಿನಲ್ಲಿ ಹಾಕ್ಕೊಂಡ್ರೆ ಮೆತ್ತಗೆ ಕರಗುತ್ತೆ ಅಲ್ವಾ? ಒಂಥರ ಗಟ್ಟಿ ಇರಲ್ಲ, ಪೇಡ ಥರ ಇರುತ್ತೆ. ಈ ಕಲಾಕನ್ನು ಪೇಡ ಬರ್ತದಲ್ಲ, ಆ ಥರ ಇರುತ್ತೆ. ಚೆನ್ನಾಗಿದೆ ಅಲ್ವಾ?
ಎಲ್ಲರೂ ಮಾಡ್ಕೊಳ್ಳಿ ಇದನ್ನ. ಹೇಗಿದೆ ಅಂತ ಹೇಳಿ, ನಮಗೂ ಹೇಗೆ ಬಂತು ಅಂತ. ಮುಂದಿನ ಇದಕ್ಕೆ ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಟ್ರಾ ತೋರಿಸ್ತೀವಿ ಅಧಿಕ ಮಾಸಕ್ಕೆ. ಅಲ್ಲಿ ತನಕ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ. ಅಷ್ಟೇ. ಓಕೆ, ಎಲ್ಲರಿಗೂ ಹರೇ ಶ್ರೀನಿವಾಸ. ಹಾಂ.